उलूद और पित्ता इन्हें हराम नहीं। ये क्या करना क्या सर सर जिम्मेदार बाहर खड़े हैं। ಸಂಸ್ಥೆಯ ಅಧ್ಯಕ್ಷರು ಹಿರಿಯರು ಆದಂತಹ ಅಲ್ಲಾಜ್ ಉಸ್ಮಾನ್ ಗನಿ ಮುಲ್ಲಾಬದ್ ಸಾಹೇಬ್ರೆ, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 400 ವರ್ಷದ ಇತಿಹಾಸದ ಪುಟಗಳನ್ನು 4,000 ವರ್ಷದ ಇತಿಹಾಸ ಪುಟಗಳನ್ನು ಪಠಣೆಯನ್ನು ಮಾಡಿ ನಿಮಗೆ ಮಾರ್ಗದರ್ಶನವನ್ನು ನೀಡಿ ಇವತ್ತು ಈ ಹಬ್ಬದ ಅಂಗವಾಗಿ ಬೇರೆ ಕಾರ್ಯಕ್ರಮದಲ್ಲಿ ಹಿಡಿಸುತ್ತಾ ನಮ್ಮ ಮಹಬೂಬ್ ಖಾಜಿ ಸಾಹೇಬರು ಹಾಗೂ ಉಪಸ್ಥಿತಿರುವಂಥ ಎಲ್ಲ ಅಂಜುಮನ್ ಸಂಸ್ಥೆಯ ಪದಾಧಿಕಾರಿಗಳೇ, ಗುಡಿ ಹಿರಿಯರೇ, ಯುವ ಮಿತ್ರರೇ, ಎಲ್ಲರಿಗೂ ನಾನು ಈ ಒಂದು ಪವಿತ್ರವಾದ ವಿಶೇಷವಾದ ಬಕ್ರಿ ಈದ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರಕ್ಕೆ ಇಚ್ಛೆಪಡ್ತೇನೆ. ತ್ಯಾಗ ಮತ್ತು ಬಲಿದಾನ, ತ್ಯಾಗ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಪ್ರಜೆಗೂ ನಮಗಿರುವಂಥ ಒಂದು ಪ್ರಜ್ಞೆ. ತ್ಯಾಗವಿಲ್ಲಾಂದ್ರೆ ಜೀವನವೇ ಇಲ್ಲ. ಬಲಿದಾನ, ನಾವು ಹೇಳ್ತಾ ಇರ್ತೀವಿ ನಮ್ಮ ಸ್ವಾತಂತ್ರ್ಯ ಹೇಗೆ ಸಿಕ್ತು ಅಂತ. ತ್ಯಾಗ ಮತ್ತು ಬಲಿದಾನ ಪ್ರಸಿದ್ಧ. ಈ ಪವಿತ್ರವಾದ ಹಬ್ಬ ಇವತ್ತು ಬಕ್ರಿ ಈದ್ ಹಬ್ಬ ಅಂದರೆ ತ್ಯಾಗ ಬೇಕು, ಕುರ್ಬಾನಿ ಅಂತ ನಾವು ಹೇಳ್ತೀವಿ. ಕುರ್ಬಾನಿ 14 ವರ್ಷದ ಹಿಂದೆ ಜಗದ್ಗುರು ಮೊಹಮ್ಮದ್ ಪೈಗಂಬರವರು ಯಾರನ್ನು ತ್ಯಾಗ ಕೊಟ್ಟರು? ಎದಕ್ಕೋಸ್ಕರ? ಇವತ್ತು ಧರ್ಮಕ್ಕಾಗಿ ಆ ಒಂದು ನಿಮಿತ್ತದಲ್ಲಿ ನಾವು ಇವತ್ತು ಈ ಬಕ್ರಿ ಈದ್ ಹಬ್ಬವನ್ನು ಒಂದು ತ್ಯಾಗದ ಹಬ್ಬ, ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ ನಾವು. ಆ ತ್ಯಾಗವಿಲ್ಲ ಅಂದರೆ ನಾವು ಜೀವನವನ್ನು ಮಾಡೋದಕ್ಕಾಗೋದಿಲ್ಲ. ಪ್ರತಿಯೊಂದು ಹಂತದಲ್ಲಿ ಯಾವುದೋ ಒಂದು ಹಂತ ಇದೆ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ. ಅವನೇನೋ ನಮಗೆ ಅಸಹ್ಯವಾಗಿ ಹಿಡ್ಕೊಂಡ್ರು ಕೂಡ ನಮ್ಮ ಮನಸ್ಸಲ್ಲಿ ನೋವಾಗಿ ಅವನಿಗೆ ನಾವು ಎದ್ದು ಹೊಡಿಬೋದು. ಎದ್ದು ಹೊಡೆದ್ರೆ ತ್ಯಾಗ ಅಲ್ಲ. ಅದನ್ನು ಸಹಿಸ್ಕೊಂಡು ಹೋಗಿ ನಾವು ಸುಮ್ಮನೆ ಹೋಗ್ತೀವಲ್ಲ, ಅದೇ ಜೀವನದಲ್ಲಿರುವಂಥ ದೊಡ್ಡ ತ್ಯಾಗ. ಆ ತ್ಯಾಗ ಇಲ್ಲದ ಜೀವನ ಇಲ್ಲ ಆಗ್ತದೆ. ಅದಕ್ಕೆ ನಾವು ಮೊದಲು ತ್ಯಾಗವನ್ನು ಮಾಡುವಂಥದ್ದು ಕಲಿಬೇಕು. ನಮ್ಗೆ ಐದು ಬಿಡೋದು ಇಲ್ಲ. ಇನ್ನೊಬ್ಬರು ಉಪವಾಸಿದಾರಂದ್ರೆ ಧರ್ಮ ಏನು ಹೇಳುತ್ತೆ, ಅವರ ಹೊಟ್ಟೆ ತುಂಬಿಸು, ನೀವು ಉಪವಾಸಿದೆ. ಮೊದಲು ಆ ಒಂದು ತ್ಯಾಗದಿಂದ ಎಲ್ಲರನ್ನ ನಾವು ಮನಸ್ಸಾಗಿ ಗೆಲ್ಲುವಂಥದ್ದು ಕಲಿಬೇಕು. ಈಗಾಗಲೇ ನಮ್ಮ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರು ಬಹುತೇಕ ಒಂದು ಸಂಸ್ಥೆ ಒಂದು ಧರ್ಮವನ್ನು ನಡೆಸಬೇಕಾದ್ರೆ, ಸಮಾಜವನ್ನು ನಡೆಸಬೇಕಾದ್ರೆ ಅಷ್ಟು ಸರಳವಾದ ಮಾತಲ್ಲ. ಆದ ಕಾರಣ ಪ್ರತಿಯೊಬ್ಬರೂ ಇವತ್ತು ಒಂದು ಅಂಜುಮನ್ ಸಂಸ್ಥೆಯನ್ನು ಹೆಮ್ಮರವಾಗಿ ಎಲ್ಲರೂ ಕೂಡಿ ಇವತ್ತು ಕಟ್ಟಿದ್ದೀವಿ. ಅದಕ್ಕೆ ಇವತ್ತು ಅನೇಕ ಹೆಚ್ಚಿನ ವ್ಯಾಸಂಗಕ್ಕಾಗಿ ಏನು ನಮ್ಮ ಉರ್ದು PU ಕಾಲೇಜಿನ ಇವತ್ತು ಮಾನ್ಯ ಅಧ್ಯಕ್ಷರು ಇಡೀ ರಾಜ್ಯದಲ್ಲಿ ಬಹುತೇಕ ಎಷ್ಟು ಜನ ಒತ್ತಾಯ ಮಾಡಿದ್ರು ಬಿಟ್ಟರು ಗೊತ್ತಿಲ್ಲ, ಅವರು ಹೊಗಳ್ತಾ ಇಲ್ಲ. ಆದರೆ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೈ ಹಿಡಿದು ನಮ್ಮ ಉರ್ದು PU ಕಾಲೇಜ್ ಬೇಕನ್ನೋರು ಅದು ನಮ್ಮ ಉಸ್ಮಾನ್ ಗನಿ ಹಿಡಿದ
ಕಾಣಲಿ